ಈ ಮನೇಲಿ ಸಂತೋಷನ ಜೊತೆಯಾಗಿ ಹಂಚ್ಕೊಂಡಿದ್ದೀವಿ, ಬೇಜಾರು ದುಃಖನೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ. ಆಸ್ತಿ ಹಂಚೋ ವಿಷಯ ಬಂದಾಗ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕೋ ಅಷ್ಟಷ್ಟು ದಕ್ಕುತ್ತೆ. ಬ್ರೋ ನೋಡು ಬ್ರೋ, ನಂಗೆ ಆಸ್ತಿ ಎಲ್ಲ ಬೇರೆ ಬ್ರೋ, ನಂಗೆ ನೀವು ಬೇಕು ಬ್ರೋ, ನೀವೆಲ್ಲ ಬೇಕು ಬ್ರೋ, ಪ್ಲೀಸ್. ಅಮ್ಮನ ಡಿಸಿಷನ್ನ ಇಲ್ಲಿವರೆಗೂ ನನಗೆ ಯಾವತ್ತೂ ಕ್ವಶನ್ ಮಾಡಿಲ್ಲ, ಇವಾಗ ಮಾಡೋದು ಇಲ್ಲ. ಅರಸನ ಕೋಟೆ ಕುಟುಂಬದಲ್ಲಿ ಹುಟ್ಟಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿನಗೂ ಅದು ರಿಯಲೈಸ್ ಆದರೆ ಒಳ್ಳೆಯದು. ಆದಿ, ಈಗ ಕಾಲ ಮಿಂಚೋಗಿದೆ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಖಿಲ ನಿರ್ಧಾರನೇ ನನ್ನ ನಿರ್ಧಾರನೋ. ಇವನ ಕಣ್ಣೀರಿಗೆಲ್ಲ ನಾವು ಕರಗೋದಿಲ್ಲ. ಏ ಪ್ರೀತು, ಆ ದರಿದ್ರದವಳ ಮುಖನ ಯಾಕೋ ನೋಡ್ತಿದ್ಯಾ? ಆ ದರಿದ್ರ ಮುಖದಿಂದನೇ ಇವಾಗ ಇಷ್ಟೆಲ್ಲ ನಡೀತಾ ಇರೋದು. ಮಿಸ್ಟರ್ ನಾರಾಯಣ್, 80% ಆಸ್ತಿ ಭಾಗ ಆಗಿದೆ. ಇನ್ನು 20%ಅನ್ನು ಹೋಲ್ಡಲ್ಲಿಡಿ. ಸರಿ ಮೇಡಮ್. ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದರೆ ನಮಗೂ ಒಂದು ಶೇರ್ ಸಿಗ್ಬೋದೇನೋ? ಎಲ್ಲ ಪ್ರಶ್ನೆಗಳಿಗೂ ನಾಳೆ ಉತ್ತರ ಸಿಗುತ್ತೆ. ನಿರ್ಧಾರ ತಗೊಳ್ಳೋ ಸಮಯ ನಾಳೆ. ಮಾಮ್ ಪ್ಲೀಸ್ ಮಾಮ್, ಹಂಗೆ ಮಾಡಬೇಡಿ ಮಾಮ್, ಪ್ಲೀಸ್ ಮಾಮ್ ಬ್ರೋ, ಪ್ಲೀಸ್ ಡ್ಯಾಡ್. ಇಲ್ಲ, ಕಾಲ ಮೀರಿ ಹೋಗೋಕ್ಕೂ ಮುಂಚೆ ನಾನೇ ಒಂದು ನಿರ್ಧಾರ ಮಾಡಬೇಕು. ರಘು, ಪ್ರೀತು ದಿಶಾನ್ನ ಒಂದು ಮಾಡೋಕ್ಕೆ ನಾನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಇಲ್ಲ ಅಖಿಲ, ನೀನು ಸುಮ್ಮನೆ ಹಠ ಮಾಡಲ್ಲ ಅಂತ ನನಗೆ ಗೊತ್ತು. ಆ ನಿನ್ನ ಹಠದ ಹಿಂದೆ 10 ಕಾರಣಗಳಿರುತ್ತೆ ಅಂತಲೂ ನನಗೆ ಗೊತ್ತು. ಎಸ್, ಅರಸನ ಕೋಟೆ ಹಿರಿಮೆಗೆ ತಕ್ಕಂಥ ಬುದ್ಧಿ, ಹೆಮ್ಮೆ ಪಡುವಂಥ ವಿದ್ಯೆ, ಆಶ್ಚರ್ಯ ಅನಿಸೋವಂಥ ವ್ಯವಹಾರ ಜ್ಞಾನ, ರಂಗು ತುಂಬಿಸೋ ಸೌಂದರ್ಯ, ಈ ಎಲ್ಲ ಗುಣಗಳು ದಿಶಾನಲ್ಲಿವೆ. ಅದಕ್ಕೆ ಪ್ರೀತು ಮದುವೆ ದಿಶಾನ್ ಜೊತೆ ನಡಿಬೇಕು ಅಂತ ನಿರ್ಧಾರ ಮಾಡಿದೆ. 22 ವರ್ಷಗಳನ್ನು ಬರೀ ಹುಡುಗಾಟದಲ್ಲೇ ಕಳೆದ ಪ್ರೀತುನ ಸರಿದಾರಿಗೆ ತಂದು 10 ಕಂಪನಿಗಳ ಹೊಣೆ ಹೊರೋ ಜವಾಬ್ದಾರಿನ ತಗೊಳ್ಳೋ ಹಾಗೆ ಮಾಡೋ ತಾಕತ್ತು ದಿಶಾನಿಗಿದೆ. ಅದಕ್ಕೆ ನಾನೇ ಸಂಬಂಧ ಬೆಳೆಸಿದ್ದು. ನಾನು ಮಾಡಿದ್ದು ತಪ್ಪ ರಘು? ತಪ್ಪು ನಿಂದಲ್ಲ ಅಖಿಲ, ಪ್ರೀತುದು. ದಿಶಾ ಅಂತ ಹುಡುಗಿನ ಬೇಡ ಅಂತ ಹೇಳೋಕ್ಕೆ ಕಾರಣಗಳೇ ಇಲ್ಲ. ಕಾರಣಗಳು ಹುಡುಕ್ತಾ ಇರೋದು ಪ್ರೀತು ತಪ್ಪು. ನಿಮ್ಮ ಮಾತು ಕೇಳಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ರಘು. ನೀನು ಸಮಾಧಾನವಾಗಿರೋದನ್ನು ನೋಡೋದಕ್ಕೆ ನಾನು ಕೋಟಿ ಕಳ್ಕೊಳ್ಳೋಕ್ಕೂ ಸಿದ್ಧ. ಹಾಂ, ಕೋಟಿ ಅಂದ ಕೂಡಲೇ ನೆನಪಾಯಿತು. ಭಾಗ ಮಾಡಿದ್ರಲ್ಲಿ 20% ಉಳಿಸಿದೆಯಲ್ಲ, ಅದು ಯಾರಿಗೆ? ಅದು ಸೇರಬೇಕಾದವ್ರಿಗೆ ನಾಳೆನೇ ಸೇರುತ್ತೆ. ಎಲ್ಲದಕ್ಕೂ ನನ್ನ ಬೆನ್ನ ಹಿಂದೆ ನಿಂತಿರೋ ನಿಮ್ಮ ಹೆಸರಿಗೆ ಯಾವ ಆಸ್ತಿನೂ ಬರ್ದಿಲ್ಲ ರಘು. ಐ ಆಮ್ ಸಾರಿ. ಆಸ್ತಿ ಅಖಿಲ, ಅವ್ರು ಎಲ್ರಿಗಿಂತ ನಾನು ಶ್ರೀಮಂತ. ಅದು ಹೇಗೆ? ನೀನೇ ನನ್ನ ಆಸ್ತಿ. ನಿನ್ನನ್ನು ಬಿಟ್ಟು ಬೇರೆ ಏನು ಬೇಕು ನನಗೆ? ನೀನು ಹುಟ್ಟಿದಾಗ ಈ ಆಸ್ತಿ ಅಂತಸ್ತೆಲ್ಲ ಪಡ್ಕೊಂಡು ಬರಲಿಲ್ಲ. ಒಂದೊಂದು ಪೈಸಾನು ನಿನ್ನ ಶ್ರಮದಿಂದ ದುಡಿದು ಈ ಸಾಮ್ರಾಜ್ಯ ಕಟ್ಟಿದವಳು.
ಈಗ ಮತ್ತೆ ನೀನು ಕೋಟೆ ಕಟ್ತೀನಿ ಅನ್ನೋ ನಿನ್ನ ಬೆನ್ನ ಹಿಂದೆ ನಾನು ನಿಂತಿರ್ತೀನಿ. ಬೇಬಿ, ಒಂದು ಮಾತು ಹೇಳ, ನೀನು ಬೇಜಾರು ಮಾಡ್ಕೋಬಾರ್ದು. ಯಾ ಮಾಮ್? ನಾವು ಎಷ್ಟೇ ಬೈದು ಅವಮಾನ ಮಾಡಿದ್ರು ಅಖಿಲಾಂಡೇಶ್ವರಿ ಮನಸ್ಸಿಂದ ನಿನ್ನನ್ನು ತೆಗೆದು ಹಾಕಿಲ್ಲ. ನೀನೇ ಅವ್ರ ಮನೆ ಸೊಸೆಯಾಗಿ ಹೋಗಬೇಕು ಅನ್ನೋ ಆಸೆ ಅವಳು ಬಿಟ್ಟಿಲ್ಲ ಅಂತ ಅನಿಸ್ತಿದೆ. ಎಸ್ ಮಾಮ್, ಅಖಿಲ ಆಂಟಿ ಮನಸ್ಸಲ್ಲಿ ನಾನು ಇನ್ನೂ ಇದ್ದೀನಿ, ಇದ್ದೇ ಇರ್ತೀನಿ. ಅವ್ರ ಆಸೆನ ನಾವು ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡ್ರೆ ನಾವೇ ಜಾಣರಾಗ್ತೀವಿ. ಅವಳ ಆಸೆ ಪ್ರಕಾರ ನೀನು ಆ ಮನೆ ಸೊಸೆ ಆಗಬೇಕು, ಅದು ನನ್ನ ಆಸೆನೂ ದಿಶಾ. ಬರೀ ಆ ಮನೆಗೆ ಸೊಸೆಯಾಗಿ ಹೋಗಿ ಆಸ್ತಿಗೆ ವಾರಿಸ್ತಾಳಾದ್ರೆ ಸಾಲದು ಮಾಮ್. ಆಸ್ತಿ ಆಯ್ಸಿದ್ದ ಹಾಗೆ ಕರ್ಕ್ ಹೋಗುತ್ತೆ, ಆದರೆ ಅಧಿಕಾರ ಕಲ್ಲಿದ್ದ ಹಾಗೆ. ಮಳೆ ಬಿಸಿಲು ಬಿರುಗಾಳಿ ಏನೇ ಬಂದ್ರೂ ಅಲ್ಲಾಡಲ್ಲ. ಈ ದಿಶಂಗೆ ಆ ಅಧಿಕಾರ ಬೇಕು. ಅದಕ್ಕೆ ತಕ್ಕಂತೆ ಪಕ್ಕಾ ಗೇಮ್ ಪ್ಲಾನ್ ಮಾಡಿ ನಾವು ಮುಂದುಗ್ಬೇಕು. ಅವ್ರಿಗೆ ನಮ್ಮ ಮೇಲಿರೋ ಸಿಂಪತಿನೇ ನಮ್ಮ ಸ್ಟ್ರಾಟಜಿ ಆಗಿರಬೇಕು. ಅದಕ್ಕೇನು ಮಾಡೋದು ಅಂತ ಹೇಳ್ತೀಯಾ? ಅಖಿಲ ಆಂಟಿಗೆ ನಾನು ಅವ್ರ ಸೊಸೆಯಾಗಿ ಬರಲಿ ಅನ್ನೋ ಆಸೆ ಡಬಲ್ ಮಾಡಬೇಕು. ಅವರು ನನ್ನ ಮೇಲೆ ಪ್ರಾಣನೇ ಇಟ್ಕೋಬೇಕು. ಆದಷ್ಟು ಬೇಗ ಆ ಮನೆಗೆ ನಾನು ಸೊಸೆಯಾಗಿ ಹೋಗಬೇಕು. ನೀನು ಅವ್ರ ಮನೆಗೆ ಸೊಸೆ ಆಗೋ ಕಾಲ ದೂರ ಇಲ್ಲ ದಿಶಾ. ಹೌದು, ದೂರ ಇಲ್ಲ. ಬಂದು ನಮ್ಮ ಮನೆ ಬಾಗಿಲು ಬಡಿಯೋ ಸಮಯ ದೂರ ಇಲ್ಲ ಮಾಮ್. ದಿಶಾಮ್ಮ, ದಿಶಾಮ್ಮ, ದಿಶಾಮ್ಮ. ಪಾರ್ವತಿ ಇವಳಕ್ಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದಾಳೆ? ಹೇ, ಯಾಕೆ ಬಂದೆ ಇಲ್ಲಿ? ನಮ್ಮ ಮನೆಗೆ ಬರಬೇಡ ಅಂತ ನಿನಗೆ ಅವತ್ತೇ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಬಂದೆ? ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೆಟ್ ಲಾಸ್ಟ್.